ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೋಗಿದ್ದು ಒಂದು ಕುಕ್ಕಿಂಗ್ ಚಾನಲ್ಗೆ, ABC ಕುಕ್ಕಿಂಗ್ ಚಾನಲ್ ಅಂತ. ಅದರಲ್ಲಿ ಇವತ್ತು ನಾನು ರೆಸಿಪಿ ಮಾಡೋದಕ್ಕೆ ಅಂತ ಹೋಗಿದ್ದೆ. ಒಂದು ಒಳ್ಳೆ ರೆಸಿಪಿನ ಮಾಡಿದ್ದೀನಿ. ಅದು ಯಾವ ರೆಸಿಪಿ ಅಂತ ನೀವು ವೀಡಿಯೋಸ್ ನೋಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೆಸಿಪಿ ನಾನು ಮಾಡಿದ್ದು ಅಂತ. ಅದರ ಸ್ವಲ್ಪ ಕ್ಲಿಪ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಪೂರ್ತಿ ಕ್ಲಿಪ್ಸ್ ಇಲ್ಲ, ಸೊ ರೆಸಿಪಿ ಕ್ಲಿಪ್ಸ್ ಇಲ್ಲ. ಸೊ ಬಿಹೈಂಡ್ ದ ಶೂಟ್, ಇವಾಗ ನಾರ್ಮಲ್ ಆಗಿ ಕುಕ್ಕಿಂಗ್ ಚಾನಲ್ ಎಲ್ಲ ಮಾಡಿದಾಗ ಬಿಹೈಂಡ್ ದ ಶೂಟ್ ಯಾವ ರೀತಿ ಇರುತ್ತೆ ಅಂತ ಐಡಿಯಾಸ್ ಇರಲ್ಲ ಅಲ್ವಾ. ಸೊ ಈ ವಿಡಿಯೋಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಿಹೈಂಡ್ ದ ಶೂಟ್ ಯಾವ ರೀತಿ ವೀಡಿಯೋಸ್ನ ಮಾಡ್ತಾರೆ, ಎಸ್ಪೆಷಲಿ ಕುಕ್ಕಿಂಗ್ ಚಾನಲಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿತ್ತು, ಆ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಟಪ್ ಏನು ಸ್ಟುಡಿಯೋ ಸೆಟಪ್ ಮಾಡಿದ್ರು, ಕುಕ್ಕಿಂಗ್ ಸ್ಟುಡಿಯೋ ಸೆಟಪ್, ಅದು ಕೂಡ ತುಂಬ ಚೆನ್ನಾಗಿತ್ತು. ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಸೂಕ್ಷ್ಮವಾಗಿ ನೋಡೋರಿಗೆ ಗೊತ್ತಾಗುತ್ತೆ ನೀವು ಉಪ್ಪು ಹಾಕ್ಬೇಕಾದ್ರೆ ಎಷ್ಟು ಗೊತ್ತಿದೆ, ಅವ್ರು ಎಷ್ಟು ಸಲ ಹಾಕ್ತೀವಿ ಅನ್ನೋದು ಅಲ್ಲೋ ನಿಮ್ದು ಕ್ಯಾಮ್ರಾ ಇಟ್ಟಿರೋ ಆಮೇಲೆ ನೀವು ಕುಕಿಂಗ್ ಮಾಡಕ್ ಬಂದು ಅಡಿಗೆ ನಾವು ಕೈಲೇ ಮಾಡ್ತಿದ್ದು ಆ ಥರ ಮಾಡ್ಬಿಟ್ಟಿರಿ. ಸರ್ ಇವಾಗ ಆಯಿಲ್ ಬಿಸಿಯಾಗಿದೆ, ಇದಕ್ಕೆ ನಾವು ಪ್ಯಾಟರ್ನ್ ಆ್ಯಡ್ ಮಾಡ್ಕೊಳ್ಳೋಣ. ಕಾದಿಲ್ಲ ಅನ್ಸುತ್ತೆ. ಇಲ್ಲ, ಕಾದಿದೆ ಸ್ವಲ್ಪನೇ ಅಂಡ್ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ, ಊದುತ್ತದೆ ಆಕ್ಚುಲಿ. ಅಲ್ಲ, ಸ್ಪ್ರೆಡ್ ಮಾಡಿ, ಸ್ಪ್ರೆಡ್ ಮಾಡಿ, ಕ್ವಾಂಟಿಟಿ ಸಾಕು, ಸ್ಪ್ರೆಡ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ವರ್ಷಗಳದ್ದು ಏನೋ ಕನಸು. ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಬಿಕಾಸ್ ಆಸ್ ಎ IT ಪ್ರೊಫೆಷನಲ್ ಆಗಿರೋದ್ರಿಂದ ಅದು ಟೈಮು ಸಿಗ್ತಿರ್ಲಿಲ್ಲ. ಸರಿ ನೋಡೋಣ, ನಾಳೆ ಮಾಡೋಣ ಅನ್ಕೊಂಡು ಇದ್ದೆ. ಸೊ ಕೋವಿಡ್ಗಿಂತ ಮುಂಚೆ ಒಂದು ಸ್ಟಾರ್ಟ್ ಮಾಡಿದ್ದೆ, ಅದು ಆಟೋಮೋಟಿವ್ ರಿಲೇಟೆಡ್ ಒಂದು ಮಾಡೋಣ ಅಂತ. ಅದು ಸ್ಟಾರ್ಟ್ ಮಾಡಿದೆ. ಅದು ಫಸ್ಟ್ ವಿಡಿಯೋ ನಂದು ಅವಾಗ ತಾನೇ ತಾರ್ 2 ಡೋರ್ಸ್ದು ಲಾಂಚ್ ಆಗಿತ್ತು. ಸೊ ಅದನ್ನ ಕಾರ್ದು ವಾಕ್ ಅರೌಂಡ್ ಮಾಡಿ ಅದನ್ನ ವಿಡಿಯೋ ಮಾಡಿದ್ದೆ. ಅದು ಅರೌಂಡ್ 18K ಅವಾಗ ವ್ಯೂಸ್ ಬಂದಿತ್ತು. ಸೊ ಅದಾದ್ಮೇಲೆ ಕೋವಿಡ್ ಬಂತು, ಸೊ ಕಂಪ್ಲೀಟ್ ಸ್ಟಾಪ್ ಆಯ್ತು. ಸೊ ಮತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೋಯ್ತು. ಮತ್ತೆ ಇವಾಗ ಬಟ್ ಸರ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರಲ್ಲ, ಇನಿಷಿಯೇಷನ್ ತುಂಬಾ ಚೆನ್ನಾಗಿತ್ತು. ಅದನ್ನ ಕಂಟಿನ್ಯೂ ಮಾಡಿದ್ರೆ ಇವತ್ತು ಅದು ರೀಚ್ ಎಲ್ಲೋ ಇರ್ತಿತ್ತು. 5 ವರ್ಷ ಆಯ್ತು. ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಗಳೆಲ್ಲ ಉಟ್ಕೊಂಡಿರೋದು ಕೋವಿಡ್ ಇಂದ. ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ಸ್ ಕೋವಿಡ್ ಟೈಮ್ ಅಲ್ಲಿ ಏನ್ ಮಾಡಿದ್ದಾರೆ ಅವರೇ ಇವತ್ತು ಪಾಪ್ಯುಲರ್ ಆಗಿ ಸುಮಾರು ಜನ ಇದ್ದಾರೆ. ಸೊ ಕಂಟೆಂಟ್ ಕ್ರಿಯೇಷನ್ ಆಗ್ ಮಾಡಿದ್ದು ಒಳ್ಳೆಯದು. ಅವಾಗ ಯಾಕೆ ಅಷ್ಟು ಇಲ್ಲ ಅನ್ಸುತ್ತೆ, ಎಲ್ಲ ಜಾಸ್ತಿ ಬೂಮ್ ಬಂತು ಅಂದ್ರೆ ಮೈನ್ಲಿ ಎಲ್ರು ಮನೇಲೇ ಇದ್ರು. ಸೊ ಅವ್ರಿಗೆ ಏನನ್ನು ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಇದರ ಟಿವಿ ಮೊಬೈಲ್ ಎರಡೇ ಇದ್ದಿದ್ರು, ಬೇರೆ ಏನ್ ಇರ್ಲಿಲ್ಲ. ಹಾಗಾಗಿ ಜಾಸ್ತಿ ಜನ ಮೊಬೈಲ್ ಅಲ್ಲಿ ವಿಡಿಯೋಸ್, ಯೂಟ್ಯೂಬ್ ವಿಡಿಯೋಸ್ ಆಗಲಿ, ಇನ್ಸ್ಟಾಗ್ರಾಮ್ ವಿಡಿಯೋಸ್ ಆಗಲಿ ನೋಡೋಕೆ ಶುರು ಮಾಡಿದ್ರು. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಗಿತ್ತು. ಸೊ ಯಾರಾಗೆಲ್ಲ ಕಂಟೆಂಟ್, ನೀವು ಹೇಳಿದಾಗೆ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಕೋವಿಡ್ ಟೈಮಲ್ಲಿ, ಇವಾಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಸ್ಟಾರ್ಸ್ಗಳಾಗಿದ್ದಾರೆ. ಹೌದು, ನಾವು ಆ ಟೈಮಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡು ನಾನು ಎಷ್ಟೊಂದು ಇನಿಷಿಯೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ ಪೇರೆಂಟ್ಸ್ ಏನಂದ್ರೆ ಬೇಡ 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 ಹೆಣ್ಮಗು ಅಲ್ವಾ, ಬೇಡ ಬೇಡ ಅಂತ ಅವನು ಆತರ ಇದ್ ಮಾಡಿದ್ರು. ಬಟ್ ಇವಾಗಲೂ ಮೇಡಮ್ಗೆ 85K ಫಾಲೋವರ್ಸ್, 89K ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಹೋಗಿ, ಮೇಡಮ್ದು ಯೂಟ್ಯೂಬ್ದು ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಚಾನಲ್ ಮತ್ತೆ ಪೇಜ್ನ, ಇನ್ಸ್ಟಾಗ್ರಾಮ್ ಪೇಜ್ನ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಹೋಗಿ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ಸೊ ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿದ್ದಾರೆ. 89K ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಸೊ ಅವರು ಎಫರ್ಟ್ಸ್ ತುಂಬಾ ಹಾಕಿದ್ದಾರೆ. ಸೊ ನಿಮಗೂ ಸಕ್ಸಸ್ ಸಿಗ್ಲಿ ಮ್ಯಾಮ್, ಫ್ಯೂಚರ್ ಅಲ್ಲಿ ಆದಷ್ಟು ಬೇಗ ಸಕ್ಸಸ್ ಸಿಗ್ಲಿ. ಇಲ್ಲ, ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಸಪೋರ್ಟ್ ಸಿಗ್ಲಿಲ್ಲ. ಬಟ್ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಸಪೋರ್ಟ್ ಸಿಕ್ತು. ಸೊ ಹಾಗಾಗಿ ಸ್ವಲ್ಪ ಕಂಟೆಂಟ್ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಒಂದು ವಿಡಿಯೋ ಹಾಕ್ತೆ, ಅದು 10 ಮಿಲಿಯನ್ ರೀಚ್ ಆಗ್ಬಿಟ್ಟು. ಒಂದೇ ಒಂದು ವಿಡಿಯೋ 10 ಮಿಲಿಯನ್ ರೀಚ್ ಆಯ್ತು ವಿತಿನ್ ಎ ವೀಕ್ ಅಲ್ಲಿ. ಪರಿಸ್ಥಿತಿ ನಾವು ತಂದ್ಕೊಳ್ಳೋದು ಬೇಡ. ಸೊ ಮುಂಚೆನೆ ನಾವು ಏನೇನ್ ಪಾಸಿಬಿಲಿಟೀಸ್ ಆಗುತ್ತೆ ಎಲ್ಲೆಲ್ಲಿ ಅಂದ್ರೆ, ಇವಾಗ ನಾವು ಕಂಪ್ಲೀಟ್ ಆಗಿ ಕಟ್ ಡೌನ್ ಮಾಡ್ತೀವಿ, ಕೆಮಿಕಲ್ಸ್ ಇಲ್ದಲೇ ಇರುವಂತ ಫುಡ್ ತಿಂತೀವಿ ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಇಂಪಾಸಿಬಲ್. ಎಲ್ಲಾದ್ರೂ ಒಂದು ಈವನ್ ನಾವು ತುಂಬಾ ಡೀಪ್ ಆಗಿ ನೋಡಿದ್ರೆ, ಈವನ್ ನಾವು ಹಾಕೋ ಬಟ್ಟೆಯಲ್ಲೂ ಕೂಡ ಪ್ಲಾಸ್ಟಿಕ್ಸ್ ಎಲ್ಲ ಇದೆ. ಸೊ ಮ್ಯಾಕ್ಸಿಮಮ್
ಎಲ್ಲೆಲ್ಲಿ ಕಟ್ ಡೌನ್ ಮಾಡಕ್ಕಾಗುತ್ತೆ ಅಲ್ಲಿ ಕಟ್ ಡೌನ್ ಮಾಡಿದ್ರೆ ನಮ್ಮ ಹೆಲ್ತ್ನ ನಾವು ಆರೋಗ್ಯನ ಸ್ವಲ್ಪ ಕಾಪಾಡ್ಕೊಳ್ಬಹುದು. ಆಗಿನ ಜನರೇಷನ್ ಬೇರೆ, ಈಗಿನ ಜನರೇಷನ್ ಬೇರೆ. ಆಗಿನ ಜನರೇಷನ್ ಅವರಿಗೆ ಕಾಯಿಲೆಗಳೆಲ್ಲ ಲೇಟ್ ಆಗಿ ಬರ್ತಾ ಇತ್ತು. ಒಂದು 50-60 ಬಂದ್ರೆ ಅಂಡ್ ಹಾರ್ಟ್ ಅಟ್ಯಾಕ್ ಅನ್ನೋದು ರೇರ್. ಬಟ್ ಈಗಿನ ಜನರೇಷನ್ ಅಲ್ಲಿ ಆಗಲ್ಲ. ಈಗಿನ ಜನರೇಷನ್ ಅಲ್ಲಿ 40-30 ರೀಚ್ ಆದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ಸ್ಕೂಲ್ ಮಕ್ಕಳು ಕೂಡ ಸತ್ತೋಗ್ತಾರೆ. ಹೇಗೆಂದ್ರೆ ಮಾಡ್ಬಿಟ್ಟು ಚೆನ್ನಾಗಿ ನೆನೆಸಿದೀವಿ. ಅದಾದ್ಮೇಲೆ ನಾವು ವೆಜಿಟೇಬಲ್ಸ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು, ಇದು ಆಪ್ಷನಲ್. ಸೊ ನಾವಿಲ್ಲಿ ತಗೊಂಡಿರೋದು ಯಾವ್ದಂದ್ರೆ ಕ್ಯಾರೆಟ್ ತಗೊಂಡಿದೀವಿ, ಮತ್ತೆ ಟೊಮ್ಯಾಟೊ, ಮತ್ತೆ ಗ್ರೀನ್ ಚಿಲ್ಲಿ, ಮತ್ತೆ ಕರ್ಬೇವು, ಕೊರಿಯಂಡರ್ ಲೀಫ್, ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತೆ ಹಸಿರು ಮತ್ತೆ ಈರುಳ್ಳಿ, ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಇಷ್ಟು ಮಿನಿಮಮ್ ಇಂಗ್ರೀಡಿಯೆಂಟ್ಸ್. ಇದಕ್ಕೇನು ಜಾಸ್ತಿ ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಾನೂ ಇಲ್ಲ, ಆಪ್ಷನಲ್. ಬೇಕಂದ್ರೆ ಅವರು ಕ್ಯಾಪ್ಸಿಕಮ್ ಹಾಕೋಬಹುದು, ಬೇಕಂದ್ರೆ ಅವರು ಪನ್ನೀರ್ನ ಆಡ್ ಮಾಡ್ಕೋಬಹುದು. ಸೊ ಆಪ್ಷನಲ್. ಬೇಕಂದ್ರೆ ಇದಕ್ಕೆ ಬೀನ್ಸ್ ಕೂಡ ಆಡ್ ಮಾಡ್ಕೋಬಹುದು, ಮತ್ತೆ ಕಾಳುಗಳು ಯಾವ್ದು ಬೇಕಾದ್ರೂ ಕೂಡ ಅವ್ರು ಆಡ್ ಮಾಡ್ಕೋಬಹುದು. ನಾವಿಲ್ಲಿ ಮೂಂಗ್ ದಾಲ್ ತಗೊಂಡಿದೀವಿ. ಇದಕ್ಕೆ ಬೇಕಂದ್ರೆ ಅವರು ಕಡಲೆಬೇಳೆಯನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು. ಹೈ ಪ್ರೋಟೀನ್ ಡಯಟ್. ನಾವಿಲ್ಲಿ ಜಸ್ಟ್ ಇಲ್ಲಿ ಒಂದು ಕಾಳು ತಗೊಂಡಿದ್ದೀವಲ್ಲ, ಅವ್ರು ಬೇಕಂದ್ರೆ ಇನ್ನ ಒಂದು 4-5 ವೆರೈಟಿ ಮಲ್ಟಿಗ್ರೇನ್ಸ್ ಕೂಡ ಆಡ್ ಮಾಡ್ಕೊಂಡು ಅವ್ರು ಬೇಕಾದ್ರೆ ರೆಸಿಪಿನ ಮಾಡ್ಕೋಬಹುದು. ಸೊ ಅದರಿಂದ ಸ್ವಲ್ಪ ಈರುಳ್ಳಿನ ನಾವು ಕಡಿಮೆನೆ ತಗೊಳ್ಳೋಣ. ಸೊ ಅದಾದ್ಮೇಲೆ ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ವಾಶ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಜಾಸ್ತಿ ಹಾಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು. ಅದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂತ ಕರ್ಬೇವು. ಅದಾದ್ಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂತ ಕರ್ಬೇವಿನ ಸೊಪ್ಪು 1 ಸ್ಪೂನ್ ಸಾಕು. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿಲ್ಲ, ಮೆಣಸಿನ್ಕಾಯಿ ಹಾಕಿಲ್ಲ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಲಾಸ್ಟಿಗೆ ಹಾಕ್ಬೇಕು, ಅದನ್ನ ಲಾಸ್ಟ್. ಅದಾದ್ಮೇಲೆ ಜೀರಿಗೆ. ಸೊ ಸುಮಾರು ಜನಕ್ಕೆ ಜೀರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಜೀರಿಗೆ ಅಂದ್ರೆ ಫುಲ್ ಆಪೋಸಿಟ್ ಇರ್ತಾರೆ. ಸೊ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿ. ಹೆಲ್ತ್ ವೈಸ್ ನೋಡೋದಾದ್ರೆ ಜೀರಿಗೆ ತುಂಬಾ ಇಂಪಾರ್ಟೆಂಟ್. ಡೈಜೆಷನ್ ಎಲ್ಲ ತುಂಬಾ ಚೆನ್ನಾಗಿ ಇದು ಮಾಡೋದ್ರಿಂದ ಹೆಲ್ತ್ ವೈಸ್ ನೋಡೋದಾದ್ರೆ ಜೀರಿಗೆ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ಹಸಿರು ಮೆಣಸಿನಕಾಯಿಯನ್ನು ಹಾಕೋಬಹುದು, ಇಲ್ಲಾಂದ್ರೆ ಕ್ಯಾಪ್ಸಿಕಮ್ ಕೂಡ ಆಡ್ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಕರೆಕ್ಟಾಗಿ ಹಾಕೋದು ನಾವು. ಪೂರ್ತಿ ವಿಡಿಯೋ ಇಲ್ಲ, ಆ ರೆಸಿಪಿ ವಿಡಿಯೋಸ್ ಎಲ್ಲ ನಿಮಗೆ ಆ ಕುಕ್ಕಿಂಗ್ ಚಾನಲಲ್ಲೇ ಬರುತ್ತೆ. ಅದರ ಲಿಂಕ್ ಏನಿದೆ ಅದನ್ನು ನಾನು ಪೂರ್ತಿ ಎಡಿಟಿಂಗ್ ಎಲ್ಲ ಆದಮೇಲೆ ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ಆ ಲಿಂಕ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ನೀವು ಆ ವೀಡಿಯೋಸ್ನ ಆಮೇಲೆ ನೋಡ್ಬೋದು. ಸೊ ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.